ನಿನ್ನನ್ನೇ ಪ್ರೀತಿಸುವೆ. ಎಸ್ ಡ್ಯಾಡಿ. ಹಾಗೆ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನ ಮದಲಿಂಗನೇ, ನನ್ನ ಹೃದಯ ತವಕವೇ, ಇನಿಯನೇ యేసయ్య, ನಿನ್ನನ್ನೇ ಪ್ರೀತಿಸುವೆ, ನಾ ನಿನ್ನೊಂದಿಗೆ ಇರುವೆ. ಹಾಲೆಲೂಯ, ಹಾಲೆಲೂಯ. ಹಾಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನೊಂದಿಗೆ ಇರಲಿಕ್ಕೆ ನಾವು ಬಂದಿದ್ದೇವೆ. ಹಾಲೆಲೂಯ. ನಿನ್ನ ಸನ್ನಿಧಿಯಲ್ಲಿರಲಿಕ್ಕೆ ಬಂದಿದ್ದೇವೆ ಸ್ವಾಮಿ. ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಂಜಾನೆ ವೇಳೆಯಲ್ಲಿ ನಿಮ್ಮ ಸನ್ನಿಧಿಯನ್ನೇ ಹುಡುಕಿ ಬಂದಿದ್ದೇವೆ ಡ್ಯಾಡಿ. ಹಾಲೆಲೂಯ. ನಿಮ್ಮ ಪ್ರಸನ್ನತೆಯನ್ನು ಹುಡುಕಿ ಬಂದಿದ್ದೇವೆ. ಓ ಡ್ಯಾಡಿ, ಡ್ಯಾಡಿ, ಡ್ಯಾಡಿ. ದೀಪಕ ಬೋಕರ ಬೋಗಲ ಬೋರಿ ಅಂದರ ರಬೋಕು ಶಿಕಲ್ ಹಲ್ಬಲ ಬೋರಿ ಅಂದರ ರಬೋಕ ಶಿಕಲ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು Jesus. Hallelujah, 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 hallelujah. Thank you. Hallelujah. Thank you. ನಿನ್ನ ಮಾನ ಹಾಡಲು ನನ್ನಂತರ್ಯವೇ ಉಕ್ಕುತ್ತಿದೆ. ನಿನ್ನ ಮಾನ ಹಾಡಲು ಡ್ಯಾಡಿ ನನ್ನ ಅಂತರ್ಯವೇ ಉಕ್ಕುತ್ತಿದೆ. ನಿನ್ ಪ್ರೀತಿಯ ನಾ ಹಾಡಲು, ನಿನ್ ಪ್ರೀತಿಯ ನಾ ಹಾಡಲು, ಹೃದಯವೆಲ್ಲ ಸಿಹಿಯಾಗಿದೆ. ನನ್ನ ಹೃದಯವೆಲ್ಲ ಸಿಹಿಯಾಗಿದೆ. ನನ್ನ ಮದಲಿಂಗನೇ, ನನ್ನ ಹೃದಯ ತಾವಕವೇ. ಡ್ಯಾಡಿ ಇನಿಯನೇ యేసయ్య, ನಿನ್ನನ್ನೇ ಪ್ರೀತಿಸುವೆ, ನನ್ನ ಮದಲಿಂಗನೇ, ನನ್ನ ಹೃದಯ ತಾವಕವೇ. ಡ್ಯಾಡಿ ಇನಿಯನೇ యేసయ్య, ನಿನ್ನನ್ನೇ ಪ್ರೀತಿಸುವೆ, ನಿನ್ನೊಂದಿಗೆ ಇರುವೆ. ನಿನ್ನನ್ನೇ ಪ್ರೀತಿಸುವೆ, ನಿನ್ನನ್ನೇ ಸೇವಿಸುವೆ. ನಿನ್ಮುಖ ನೋಡಬೇಕು, ನಿನ್ ಸೌಂದರ್ಯ ಸವಿಯಬೇಕು. ನಿನ್ಮುಖ ನೋಡಬೇಕು, ನಿನ್ ಸೌಂದರ್ಯ ಸವಿಯಬೇಕು. ನಿನ್ ಪಾದದಿ ಇರಬೇಕು, ನಿನ್ ಪಾದದಿ ಇರಬೇಕು. ನಿನ್ ಚಿತ್ತ ಅರಿಯಬೇಕು, ನಾ ನಿನ್ ಚಿತ್ತ ಅರಿಯಬೇಕು. ನನ್ನ ಮದಲಿಂಗನೇ, ನನ್ನ ಹೃದಯ ತಾವಕವೇ. ಇನಿಯನೇ యేసయ్య, ನಿನ್ನನ್ನೇ ಪ್ರೀತಿಸುವೆ, ನಾ ನಿನ್ನನ್ನೇ ಸೇವಿಸುವೆ. ನಾನಾಡೋ ಮಾತು ಎಲ್ಲ
ಸಮರ್ಪಕವಾಗಿರಲಿ. ನಾನಾಡೋ ಮಾತು ಎಲ್ಲ ನಿನಗೆ ಸಮರ್ಪಕವಾಗಿರಲಿ. ನನ್ನ ಆಲೋಚನೆಯಲ್ಲ, ನನ್ನ ಆಲೋಚನೆಯಲ್ಲ ನಿನಗೆ ತೃಪ್ತಿಯಾಗಿರಲಿ, ನಿನಗೆ ತೃಪ್ತಿಯಾಗಿರಲಿ. ನನ್ನ ಮದಲಿಂಗನೇ, ನನ್ನ ಹೃದಯ ತಾವಕವೇ, ಇನಿಯನೇ ಏಸಯ್ಯ, ನಿನ್ನನ್ನೇ ಪ್ರೀತಿಸುವೆ, ನಿನ್ನನ್ನೇ ಸೇವಿಸುವೆ. ನಿನ್ನ ಮಾನ ಹಾಡಲು ನನ್ನ ಅಂತರ್ಯವೇ ಉಕ್ಕುತ್ತಿದೆ. ನಿನ್ನ ಮಾನ ಹಾಡಲು ಡ್ಯಾಡಿ ನನ್ನ ಅಂತರ್ಯವೇ ಉಕ್ಕುತ್ತಿದೆ. ಪ್ರೀತಿಯ ನಾ ಹಾಡಲು, ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ ಪ್ರೀತಿಯ ನಾ ಹಾಡಲು ಹೃದಯವೆಲ್ಲ ಸಿಹಿಯಾಗಿದೆ, ಹೃದಯವೆಲ್ಲ ಸಿಹಿಯಾಗಿದೆ. ನನ್ನ ಮದಲಿಂಗನೇ, ನನ್ನ ಹೃದಯ ತಾವಕವೇ, ಇನಿಯನೇ ಏಸಯ್ಯ, ನಿನ್ನನ್ನೇ ಪ್ರೀತಿಸುವೆ, ನಿನ್ನೊಂದಿಗೆ ಇರುವೆ, ನಿನ್ನನ್ನೇ ಪ್ರೀತಿಸುವೆ, ನಿನ್ನನ್ನೇ ಸೇವಿಸುವೆ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನು ನೋಡಿ ಹಾಡೋಣ. ಒಮೇಗಾ ಸ್ತುತಿ ನಿಮಗೆ ಎಂದೆಂದು, ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ, ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಪರಿಶುದ್ಧನಾಗಿನ ಇರಲು ಪ್ರತ್ಯೇಕಿಸಿದೆ ಮೊದಲೇ, ಪರಿಶುದ್ಧನಾಗಿನ ಇರಲು ಪ್ರತ್ಯೇಕಿಸಿದೆ ಮೊದಲೇ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ನನಗೆ ಉನ್ನತ ಅಭಿಷೇಕದಿಂದ
ನನಗೆ ಉನ್ನತ ಅಭಿಷೇಕದಿಂದ ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಕೃಪೆಯಲ್ಲಿ ಐಶ್ವರ್ಯನು ನೀನೇ, ಹೃದಯದ ದೀಪವಾಗಿರುವೆ. ಕೃಪೆಯಲ್ಲಿ ಐಶ್ವರ್ಯನು ನೀನೇ, ಹೃದಯದ ದೀಪವಾಗಿರುವೆ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ನನ್ನ ಜೀವ ನೀಡಿದೆ ನನಗೆ, ಕೃಪೆಯಿಂದ ರಕ್ಷಿಸಿರುವೆ. ಹೌದಪ್ಪ, ಮರುಜೀವ ನೀಡಿದೆ ನನಗೆ, ಕೃಪೆಯಿಂದ ರಕ್ಷಿಸಿರುವೆ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಸ್ತುತಿ ನಿಮಗೆ ಎಂದೆಂದು. ಹಾಗೆ ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿಯನ್ನು ನೋಡಿ ಹೇಳೋಣ, ಸ್ತುತಿ ನಿಮಗೆ ಎಂದೆಂದು, ಸ್ತೋತ್ರ ನಿಮಗೆ ಎಂದೆಂದು. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಸ್ತೋತ್ರ, ನಿಮಗೆ ಘನತೆ, ನಿಮಗೆ ಗೌರವ, ಆರಾಧನೆಗೆ ಯೋಗ್ಯನಾದ ದೇವರೇ. ಎಲ್ಲರೂ ಹಾಗೆ ಮಾತನಾಡುವ. ಡ್ಯಾಡಿ ಜೊತೆ ನೀವೆಷ್ಟು ದೂರದಲ್ಲಿದ್ದರೂ ಪರವಾಗಿಲ್ಲ, ನೀವಿರುವ ಜಾಗದಲ್ಲೇ ಡ್ಯಾಡಿ ಜೊತೆ ಮಾತನಾಡಿ. ಕಣ್ಣುಗಳನ್ನು ಮುಚ್ಚಿ ಹೃದಯದ ಆಳದಿಂದ ಹಾಲೆಲೂಯಾ. ಆಲ್ಫಾ ಒಮೇಗಾ, ಆದಿಯು ಅಂತ್ಯವು ಆದ ದೇವನೇ. ಹಾಲೆಲೂಯಾ. ನಿತ್ಯ ನಿರಂತರವೂ ಇರುವಾತನೇ, ತಲೆ ತಲಾಂತರಕ್ಕೂ ಇರುವಾತನೇ. ಹಾಲೆಲೂಯಾ.
ನಿಮಗೆ ಆರಾಧನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವಿ ವರ್ಷಿಪ್ ಯು ಲಾರ್ಡ್. ನಾವು ಕರ್ತನೆ ನಿನ್ನ ಮಕ್ಕಳಾಗಿ ಏಕ ಮನಸ್ಸಿನಿಂದ ನಿನ್ನನ್ನೇ ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ, ಘನಪಡಿಸುತ್ತೇವೆ. ಹಾಲೆಲೂಯ, ನಿನ್ನನ್ನು ಗೌರವಿಸುತ್ತೇವೆ ಡ್ಯಾಡಿ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ನನ್ನ ಪ್ರಿಯನೇ, ನನ್ನ ಯೇಸುವೇ, ನನ್ನ ಪ್ರಿಯನೇ, ನನ್ನ ಯೇಸುವೇ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ, ಎಂದೆಂದು ನನ್ನ ಮುಂದೆ ಡ್ಯಾಡಿ ನಿನ್ನನ್ನೇ ನಿಲ್ಲಿಸಿರುವೆ. ಹೌದು ಡ್ಯಾಡಿ, ಎಂದೆಂದು ನನ್ನ ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಡ್ಯಾಡಿಯನ್ನು ನೋಡಿ ಹಾಡೋಣ. ನನ್ನ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನಮ್ಮ ಪರಿಸ್ಥಿತಿಯನ್ನು ಮೀರಿ ಕರ್ತನು ಕಾರ್ಯ ಮಾಡಲಿಕ್ಕೆ ಶಕ್ತನು. ಆತನು ಕುರುಬನಾಗಿದ್ದಾನೆ. ಓ, ನಮ್ಮ ಪರಿಸ್ಥಿತಿ ಸನ್ನಿವೇಶವನ್ನು ಮಾರ್ಪಡಿಸಲಿಕ್ಕೆ ಶಕ್ತನು. ಕೊರತೆಯು ನನಗೆ ಇಲ್ಲ. ನನ್ನ ಪ್ರಿಯನೇ, ನನ್ನೇಸುವೆ, ನನ್ನ ಪ್ರಿಯನೇ, ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ಎಸ್ ಡ್ಯಾಡಿ, ನನ್ನ ಮುಂದೆ ನೀನೇ ಅಯ್ಯ. ಸಮ್ಮುಖದಿ ಸಂತೋಷ, ಪರಿಪೂರ್ಣ ಸಂತೋಷ. ನಿನ್ ಸಮ್ಮುಖದಿ ಸಂತೋಷ, ಪರಿಪೂರ್ಣ ಸಂತೋಷ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ನನ್ನ ಪ್ರಿಯನೇ, ನನ್ನ ಯೇಸುವೇ, ನನ್ನ ಪ್ರಿಯನೇ, ನನ್ನ ಯೇಸುವೇ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ. ನನ್ನ ಹೃದಯ ಹರ್ಷಿಸಿದೆ, ನನ್ನ ಮನವು ನಲಿದಾಡಿದೆ. ನನ್ನ ಹೃದಯ ಎಸ್ ಡ್ಯಾಡಿ ಹರ್ಷಿಸಿದೆ, ನನ್ನ ಮನವು ನಲಿದಾಡಿದೆ. ನನ್ನ ಕಾಯುವ ನನ್ನ ತಂದೆಯೇ, ನನ್ನೆಲ್ಲ ಆಸ್ತಿ ನೀನೇ. ನನ್ನ ಕಾಯುವ ನನ್ನ ತಂದೆಯೇ, ನನ್ನೆಲ್ಲ ಆಸ್ತಿ ನೀನೇ. ನನ್ನ ಪ್ರಿಯನೇ, ನನ್ನ ಯೇಸುವೇ, ನನ್ನ ಪ್ರಿಯನೇ, ನನ್ನ ಯೇಸುವೇ, ಎಂದೆಂದು ನೀನೇ
ಎಲ್ಲವೂ ನೀನೇ ಅಯ್ಯ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನ ನನ್ನ ಆಸ್ತಿ ನೀನೇ, ನನ್ನ ಪಾಲು ಎಲ್ಲವೂ ನೀನೇ ಅಯ್ಯ. ನನ್ನಲ್ಲೇ ನೆಲೆಸಿರುವೆ, ಕದಲಲು ಬಿಡಲಾರೆ. ನನ್ನಲ್ಲೇ ನೆಲೆಸಿರುವೆ, ಕದಲಲು ಬಿಡಲಾರೆ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ನನ್ ಪ್ರಿಯನೇ ನನ್ನೇಸುವೆ, ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ನನ್ ಕುರುಬ ನೀನೇ ಅಯ್ಯ, ಕೊರತೆಯೂ ನನಗೆ ಇಲ್ಲ. ನನ್ ಕುರುಬ ನೀನೇ ಅಯ್ಯ, ಕೊರತೆಯೂ ನನಗೆ ಇಲ್ಲ. ನನ್ ಪ್ರಿಯನೇ ನನ್ಗೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಓ ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ಡ್ಯಾಡಿಯನ್ನು ನೋಡಿ ಹೇಳೋಣ, ಎಂದೆಂದು ನೀನೇ ಎಸ್ ಡ್ಯಾಡಿ. ನನ್ ಮುಂದೆ ನೀನೇ ಅಯ್ಯ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಸೌಭಾಗ್ಯ ನೀನೇ ಅಯ್ಯ,
ಶಾಶ್ವತ ಸೌಭಾಗ್ಯವೇ, ಶಾಶ್ವತ ಸೌಭಾಗ್ಯವೇ, ಶಾಶ್ವತ ಸೌಭಾಗ್ಯವೇ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ, ಶಾಶ್ವತ ಸೌಭಾಗ್ಯವೇ. ಶಾಶ್ವತ ಸೌಭಾಗ್ಯವೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ನೀವು ನಮ್ಮ ಜೀವಿತದಲ್ಲಿರೋದೇ ನಮ್ಗೆ ದೊಡ್ಡ ಸೌಭಾಗ್ಯ. ನಮ್ಮ ಜೀವಿತ ದೊಡ್ಡ ಅಸೆಟ್, ಅತಿ ದೊಡ್ಡ ಅಸೆಟ್ ಅಂದರೆ ನೀನಪ್ಪ. ಥ್ಯಾಂಕ್ ಯು. ನೀನಿರೋದೇ ನಮಗೆ ಸೌಭಾಗ್ಯ. ಥ್ಯಾಂಕ್ ಯು ಫಾರ್ ಯೋರ್ ಪ್ರೆಸೆನ್ಸ್. ಥ್ಯಾಂಕ್ ಯು ಫಾರ್ ಯೋರ್ ವರ್ಡ್. ಥ್ಯಾಂಕ್ ಯು ಫಾರ್ ದ ಪ್ಲ್ಯಾನ್ ಆ್ಯಂಡ್ ಪರ್ಪಸ್ ದಟ್ ಯು ಹ್ಯಾವ್ ಫಾರ್ ಅಸ್. ಥ್ಯಾಂಕ್ ಯು ಲಾರ್ಡ್. ವಂದನೆಪ್ಪ, ವಂದನೆಪ್ಪ. ಥ್ಯಾಂಕ್ ಯು. ನಿನ್ನ ಪ್ರೀತಿಗಾಗಿ ವಂದನೆ. ಥ್ಯಾಂಕ್ ಯು. ನಿನ್ನ ವಾಕ್ಯಕ್ಕಾಗಿ ವಂದನೆ. ನಮಗೋಸ್ಕರ ನೀನು ಇಟ್ಟಿರುವಂಥ ಯೋಜನೆಗಾಗಿ ವಂದನೆ. ಥ್ಯಾಂಕ್ ಯು. ವಿ ಗಿವ್ ಯು ಆಲ್ ದ ಗ್ಲೋರಿ. ಎಲ್ಲ ಮಹಿಮೆ ನಿನಗೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆ, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ರಿಂದ 19 ಓದೋಣ. ಎಫೆಸ 3:14-19. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು ಪ್ರಾರ್ಥನೆ ಮಾಡ್ತಾರಂತೆ. ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನಕ್ಕೆ 19ನೇ ವಚನ ಒಂದ್ಸರಿ ಓದೋಣ. ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಬಹಳ ಉದ್ದದ ಪ್ರಾರ್ಥನೆ. ಇವತ್ತಿನ ಧ್ಯಾನದ ಅಂಶ, ನಾವು ದೇವರ ಪರಿಪೂರ್ಣತೆಯ ಮಟ್ಟಿಗೂ ನಾವು ಪರಿಪೂರ್ಣರಾಗುವ ಹಾಗೆ ಪ್ರಾರ್ಥನೆ ಮಾಡ್ತೇವೆ. ಹಲ್ಲೆಲೂಯಾ. ದೇವರ ಪರಿಪೂರ್ಣತೆ ಮಟ್ಟಿಗೆ ಅಂದರೆ ದೇವರು ಹೇಗಿದ್ದಾನೋ ಆ ಲೆವೆಲ್ಗೆ ನಾವು ಬರಬೇಕು ಅನ್ನುವುದೇ ಪೌಲನು ದೇವ ಜನರ ಕುರಿತಾದಂತಹ ಪ್ರಾರ್ಥನೆ. ಹಾಗಾದರೆ ದೇವರು ನಮ್ಮ ವಿಷಯದಲ್ಲಿ ದೇವರಿಗಿರುವ ಎಕ್ಸ್ಪೆಕ್ಟೇಷನ್ ಏನು? ನಾವು ಕೂಡ ಆತನ ಹಾಗೆ ಮಾರ್ಪಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ಪರಿಪೂರ್ಣತೆ ಮಟ್ಟಿಗೆ ಆತನು ಹೇಗಿದ್ದಾನೋ ಹಾಗೆ. ಹಲ್ಲೆಲೂಯಾ. ಕ್ರಿಸ್ತನು ಹೇಗಿದ್ದಾನೋ ಹಾಗೆ,
ತಂದೆ ಹೇಗಿದ್ದಾರೋ ಹಾಗೆ ನಾವು ಕೂಡ ಅದೇ ರೀತಿ ಬರಬೇಕಂತೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಿಂಹದ ಮರಿ ಯಾವತ್ತಿಗೂ ಬೆಕ್ಕು ಮರಿ ಆಗೋದಿಲ್ಲ, ಅದು ಸಿಂಹನೇ. ನಾವು ಆತನಿಂದ ಸೃಷ್ಟಿಸಲ್ಪಟ್ಟವರು, ಆತನ ಮಕ್ಕಳು, ಆತನ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಲ್ಪಟ್ಟವರು. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ ಹೇಳ್ತದೆ, ನಮ್ಮ ಒರಿಜಿನಲ್ಲೇ ಆತನು ಹೇಗಿದ್ದಾನೋ ಹಾಗೇನೆ. ಹಲ್ಲೆಲೂಯಾ. ಆದಿಕಾಂಡ 1:26. ಆದಿಕಾಂಡ 1:26. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ, ದೇವರು ಹೇಳ್ತಾರೆ ನಮ್ಮ ಸ್ವರೂಪದಲ್ಲಿ, ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಹಲ್ಲೆಲೂಯಾ. ಅಂದ್ರೆ ದೇವರು ಹೇಗಿದ್ರೋ ಹಾಗೇನೆ ಮನುಷ್ಯ, ದೇವರ ಸ್ವಭಾವ ಹೇಗಿತ್ತೋ ಹಾಗೆ ಮನುಷ್ಯನ ಸ್ವಭಾವ. ಸೊ ದೇವರ ಒಂದು ಜೆರಾಕ್ಸ್ ಕಾಪಿ ಅಂತ ಹೇಳ್ಬೋದು. ಹಲ್ಲೆಲೂಯಾ. ದೇವರ ಒಂದು ಜೆರಾಕ್ಸ್ ಕಾಪಿನೇ ನಾವು. ಹಾಗೇನೆ ದೇವರು ನಮ್ಮನ್ನು ಇಟ್ಟರು. ಯಾಕೋಬನು ಕೂಡ ಇದನ್ನು ದೃಢಪಡಿಸ್ತಾ ಇದ್ದಾನೆ. ಯಾಕೋಬ 3ನೇ ಅಧ್ಯಾಯ 9ನೇ ವಚನ ಓದೋಣ. ಯಾಕೋಬ 3:9. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಇಲ್ಲಿ ಹೇಳಲ್ಪಡ್ತಾ ಇರುವಂಥ ವಿಚಾರ ಬೇರೆ, ಆದರೆ ಒಂದು ಸತ್ಯಾಂಶ ನಮ್ಗೆ ಅಲ್ಲಿದೆ, ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯ. ಹಲ್ಲೆಲೂಯಾ. ಸೊ ಅದರಿಂದಾನೇ ದೇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಆ ಮಟ್ಟಕ್ಕೆ. ಪೌಲನು ಪ್ರಾರ್ಥನೆ ಮಾಡ್ತಾ ಇರೋದು ಅದಕ್ಕೆ, ಆ ಮಟ್ಟಕ್ಕೆ ನಾವು ಬರಬೇಕು. ಕ್ರಿಸ್ತನ ದೇವರ ಪರಿಪೂರ್ಣತೆಯ ಮಟ್ಟಿಗೂ ನಾವು ಪರಿಪೂರ್ಣರಾಗುವ ಹಾಗೆ. ಅದು ನಮ್ಮ ಒರಿಜಿನಲ್ ರೂಪ. ಆದರೆ ಮನುಷ್ಯನ ಪಾಪದ ನಿಮಿತ್ತವಾಗಿ ಎಲ್ಲವನ್ನ ಕಳ್ಕೊಂಡಿದ್ದ. ಈಗ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಪುನರ್ಸ್ಥಾಪಿಸಲ್ಪಡ್ತಾ ಇದ್ದೀವಿ. ನಮಗೆ ಒರಿಜಿನಲ್ ಯಾವ ರೂಪ ಕೊಡಲ್ಪಟ್ಟಿತ್ತೋ ಆ ರೂಪಕ್ಕೆ ನಾವು ಬರಬೇಕು. ಹಲ್ಲೆಲೂಯಾ. ಕಮ್ ಟು ದ ಒರಿಜಿನಲ್. ಹಲ್ಲೆಲೂಯಾ. ಕಮ್ ಟು ದ ಒರಿಜಿನಲ್. ದೇವರು ನಮ್ಮನ್ನು ಹೇಗೆ ದೇವರ ಹೋಲಿಕೆಗೆ ಸರಿಯಾಗಿ ಪೂರ್ಣತೆಯಲ್ಲಿ, ದೇವರು ನಮ್ಮನ್ನು ಕೊರತೆಯಲ್ಲಿ ಇಡಲಿಲ್ಲ. ಯಾವ ರೀತಿಯಲ್ಲೂ ನಾವು ಕೊರತೆಯಲ್ಲಿ ಇರಲಿಲ್ಲ. ಕೊರತೆ ಅಂದರೆ ಬರೀ ಹಣಕಾಸನ್ನು ಮಾತ್ರ ಯೋಚನೆ ಮಾಡಬಾರ್ದು, ಅದು ಕೂಡ ನಮಗೆ ಅಗತ್ಯವಾದಂಥ ಎಲ್ಲವನ್ನೂ ಕೂಡ ಇಟ್ಟಿದ್ದನು. ಅದು ಮಾತ್ರ ಅಲ್ಲ, ಪ್ರತಿಯೊಂದರಲ್ಲೂ ನಮ್ಮ ಸ್ವಭಾವ, ನಮ್ಮ ನಡೆ, ನಮ್ಮ ನುಡಿ, ಪ್ರತಿಯೊಂದರಲ್ಲೂ ಗಾಡ್ಲಿನೆಸ್ ಇತ್ತು. ಆದರೆ ಪಾಪದ ನಿಮಿತ್ತವಾಗಿ ಎಲ್ಲ ಕಳ್ಕೊಂಡ್ವಿ. ಈಗ ರಕ್ಷಣೆ ಹೊಂದಿದ್ದೀವಿ, ನಾವು ಪುನರ್ಸ್ಥಾಪಿಸಲ್ಪಡಬೇಕು. ಹಲ್ಲೆಲೂಯಾ. ಎಲ್ಲ ವಿಷಯದಲ್ಲಿ ಒಂದೊಂದಾಗಿ ಹಲ್ಲೆಲೂಯಾ ಗೆದ್ದುಕೊಳ್ಬೇಕು, ನಮ್ಮದಾಗಿಸಿಕೊಳ್ಬೇಕು. ಹಲ್ಲೆಲೂಯಾ. ಅದು ನಮ್ಮದು ಒರಿಜಿನಲ್, ನಮ್ಮ ಪಿತ್ರಾರ್ಜಿತ ಆಸ್ತಿ, ನಮಗೆ ದೇವರು ಇಟ್ಟಂತಹ ಒರಿಜಿನಲ್ ಹೋಲಿಕೆ. ಹಲ್ಲೆಲೂಯಾ. ನೀವೇ ಯೋಚನೆ ಮಾಡಿ, ನೀವೊಂದು ಜೆರಾಕ್ಸ್ಗೆ ಕೊಡ್ತೀರಿ, ಅವನು ಬೇರೆ ಏನಾದರೂ ಕೊಟ್ಟರೆ ಒಪ್ತೀರಾ? ಒಂದು ಸ್ವಲ್ಪ ಗೆರೆ ವ್ಯತ್ಯಾಸನೂ ಬರೋಲ್ಲ. ಅದು ಹೇಗಿದೆಯೋ ಹಾಗೇ, ದೇವರು ಹೇಗಿದ್ದಾರೆ, ದೇವರ ಸ್ವಭಾವ ಹೇಗಿದೆಯೋ ಹಾಗೇ ನಮ್ಮದು. ದಟ್ ಈಸ್ ಹೌ ದೇವರು ಎಕ್ಸ್ಪೆಕ್ಟ್ ಮಾಡೋದು ನಮ್ಮಿಂದ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಬೇಕು, ದೇವರೇ ನಾನು ಸುಮ್ಮನೆ ಚರ್ಚ್ಗೆ ಹೋಗಿ ಕ್ರಿಶ್ಚಿಯನಾಗಿ ಜೀವಿಸಿದ್ರೆ ಸಾಕಾಗಲ್ಲ, ನೀನು ಹಾಗೆ ಮಾಡಬೇಕು. ಹಲ್ಲೆಲೂಯಾ. ನಿನ್ನಂತೆಯೇ ನಾನು ಆಗಬೇಕಯ್ಯ, ನಿನ್ನಂತೆಯೇ ನಾನು ಜೀವಿಸಬೇಕಯ್ಯ, ನಿನ್ನಂತೆಯೇ ಎಂದಿಗೂ ಎಂದೆಂದಿಗೂ ನಿನ್ನಂತೆ ನಾನು ಆಗಬೇಕಯ್ಯ, ನಿನ್ನಂತೆ ನಾನು ಜೀವಿಸಬೇಕಯ್ಯ. ಹಲ್ಲೆಲೂಯಾ. ರೋಮಾಪುರದವರಿಗೆ ಪೌಲನು ಬರೆಯುವಾಗ 13ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ. ರೋಮಾಪುರ 13:14. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ.
ಕ್ರಿಸ್ತ ಯೇಸುವನ್ನು ನಾವು ಧರಿಸಿಕೊಳ್ಳಬೇಕು. ಕ್ರಿಸ್ತ ಯೇಸುವಿನಲ್ಲಿರುವಂಥ ಗುಣಾತಿಶಯಗಳನ್ನು ಧರಿಸಿಕೊಳ್ಳಬೇಕು. ದೇವರ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ದೇವರ ಆಕಾರವನ್ನು ಧರಿಸಿಕೊಳ್ಳಬೇಕು. ದೇವರ ಪೂರ್ಣತೆ ಮಟ್ಟಿಗೆ ನಾವು ಬರಬೇಕು. ಹಲ್ಲೆಲೂಯಾ. ಇನ್ನು ನಾವು ಆತನ ಹಾಗೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಂತ ಹಂತವಾಗಿ ಕ್ರಿಸ್ತನ ಕ್ವಾಲಿಟಿ ಲೆವೆಲ್ಗೆ ನಾವು ಬರಬೇಕನ್ನೋದು ದೇವರ ಉದ್ದೇಶ. ಪೌಲನು ಅದಕ್ಕಾಗಿ ಪ್ರಾರ್ಥನೆ ಮಾಡ್ತೇನೆ, ಯು ಮಸ್ಟ್ ಕಮ್ ಟು ದಟ್ ಲೆವೆಲ್. ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇವತ್ತು ನಮಗಾಗಿಯೂ ನಮ್ಮ ದೇವ ಜನರೆಲ್ಲರಿಗಾಗಿಯೂ ಕೂಡ ನಾವು ಈ ವಿಷಯದಲ್ಲಿ ಪ್ರಾರ್ಥನೆ ಮಾಡಲೇಬೇಕು. ಬರೀ ಆಶೀರ್ವಾದಗಳಿಗಾಗಿ, ಅಂದರೆ ಇಹಲೋಕದ ಆಶೀರ್ವಾದಗಳಿಗಾಗಿ ಮಾತ್ರ ಪ್ರಾರ್ಥನೆ ಅಲ್ಲ. ಇವತ್ತು ಎಲ್ಲೆಲ್ಲೂ ಪ್ರಾರ್ಥನೆ ಅಂತ ಹೇಳಿದ ತಕ್ಷಣ ಅದು ಕೊಡಪ್ಪ, ಇದು ಕೊಡಪ್ಪ, ಇದು ಕೊಡಪ್ಪ ಅಂತ ಹೇಳಿ, ದೇವರೇ ನಿನ್ನ ಸ್ವಭಾವ ನನಗೆ ಕೊಡಪ್ಪ ಅಂತ ಹೇಳಿ ನಮ್ಮ ಪ್ರಾರ್ಥನೆ ಬದಲಾಗಲಿ. ಹಲ್ಲೆಲೂಯಾ. ಎಫೆಸದವರಿಗೆ ಪೌಲನು ಬರೆಯುವಾಗ 4ನೇ ಅಧ್ಯಾಯ ಎಫೆಸ 4:24 ಏನು ಹೇಳ್ತಾರೆ ನೋಡ್ರಿ. ಎಫೆಸ 4:24 ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಹಲ್ಲೆಲೂಯಾ. ನೋಡಿ, ದೇವರ ಹೋಲಿಕೆಯ ಮೇರೆಗೆ ಸ್ವಲ್ಪನೂ ಚೇಂಜ್ ಆಗಲ್ಲ. ಜೆರಾಕ್ಸ್ ನೀವು ಕೊಟ್ಟರೆ, ಜೆರಾಕ್ಸ್ಗೆ ಒಂದು ಶೀಟ್ ನೀವು ಕೊಟ್ಟಿದ್ದೀರಂದರೆ ಅದರಲ್ಲಿ ಗೆರೆ ಹೇಗಿದೆಯೋ ಅದೇ ಗೆರೆ, ಅದೇ ಡಾಟ್, ಅದೇ ಕಮ, ಒಂದು ಪಿನ್ ಪಾಯಿಂಟು ಚೇಂಜ್ ಆಗಲ್ಲ. ದೇವರು ಹೇಗಿದ್ದಾನೋ ಹಾಗೆ. ಇವತ್ತು ನಾವು ದೇವರ ಹತ್ರ ಕೇಳಬೇಕು, ಗಾಡ್ ನನ್ನನ್ನು ಹಾಗೆ ಮಾಡಪ್ಪ, ನಿನ್ನ ಹಾಗೆ. ಹಲ್ಲೆಲೂಯಾ. ಬರೀ ದೇಹದ ಆಕಾರ ಅಷ್ಟಕ್ಕೆ ನೀವು ಆಲೋಚನೆ ಮಾಡಿಬಿಡ್ಬೇಡ್ರಿ. ಇವತ್ತೆಲ್ಲ ನಮ್ಮ ಮೈಂಡೆಲ್ಲ ಎಷ್ಟು ಕರಪ್ಟ್ ಆಗಿದೆ ಅಂದರೆ, ಏನೇ ಆಲೋಚನೆ ಮಾಡಿದೆ ಎಲ್ಲ ವರ್ಲ್ಡ್ಲಿ ಆಗಿ ಇಹಲೋಕಕ್ಕೆ ಸಂಬಂಧಪಟ್ಟ ರೀತಿಯಲ್ಲೇ ಥಿಂಕ್ ಮಾಡ್ತದೆ. ಆಶೀರ್ವಾದ ಅಂದ ತಕ್ಷಣ ಡಬ್ಬು, ಆಮೇಲೆ ಮನೆ, ಆಮೇಲೆ ಎಲ್ಲ ಇಹಲೋಕದ ಮೆಟೀರಿಯಲ್ ಅಷ್ಟೇ. ಸೊ ಅದೆಲ್ಲ ಎಲ್ಲೂ ದೇವ್ರು ಬೇಡ ಅಂತ ಹೇಳಿಲ್ಲ. ನಾವು ಚೆನ್ನಾಗಿರಬೇಕು, ಲೋಕದವ್ರಿಗಿಂತ ನೀವು ಚೆನ್ನಾಗಿರಬೇಕು ಅಂತ ದೇವರ ಉದ್ದೇಶ. ಆದರೆ ನಾವು ಅದಕ್ಕಿಂತ ಹೆಚ್ಚಾಗಿ ದೇವರ ಹೋಲಿಕೆಯಲ್ಲಿ ಬರಬೇಕು. ಅದು ನಮ್ಮ ಪ್ರಾರ್ಥನೆ ಆಗಬೇಕು ಇವತ್ತು. ಹಲ್ಲೆಲೂಯಾ. ಕೆಲವೊಂದು ವಿಚಾರಗಳನ್ನು ನೋಡಿ, ಯಾವ್ಯಾವ ರೀತಿಯಲ್ಲಿ ಇನ್ನೂ ಸ್ವಲ್ಪ ಕ್ಲಾರಿಟಿ ನಿಮಗೆ ಸಿಗ್ತದೆ, ಯಾವ್ಯಾವ ವಿಷಯಗಳಲ್ಲಿ ನಾವು ಆತನ ಹಾಗೆ ಮಾರ್ಪಡಬೇಕು ಅಂತ ದೇವ್ರ ವಾಕ್ಯ ಹೇಳ್ತದೆ. ಎಲ್ಲವನ್ನು ಪಟ್ಟಿ ಮಾಡಿಲ್ಲ, ಕೆಲವೊಂದನ್ನು ಮಾತ್ರ ನಮ್ಮ ಧ್ಯಾನಕ್ಕಾಗಿ ದೇವರು ಈ ಮುಂಜಾನೆ ಕೊಟ್ಟಿದ್ದಾರೆ. ಎಫೆಸ 5ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಓದೋಣ. ಎಫೆಸ 5 1 ಮತ್ತು 2 ವಚನಗಳು. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ, ಗಮನಿಸಿ, ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ, ಚೆನ್ನಾಗಿ ಗಮನಿಸಿ, ಈಗ ಅಂಡರ್ಲೈನ್ ಮಾಡ್ಕೊಳ್ಳಿ, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ ಹಾಗೆ, ಅದರ ಪ್ರಕಾರ ನಾವು ಅದೇ ಲೆವೆಲ್ಗೆ ಪ್ರೀತಿಯಲ್ಲಿ, ಕ್ರಿಸ್ತನು ಹೇಗೆ ಪ್ರೀತಿಸಿದನೋ ಅದೇ ರೀತಿ ನಾವು ಕೂಡ ಪ್ರೀತಿಸಲಿಕ್ಕೆ, ಹಲ್ಲೆಲೂಯಾ, ಪ್ರೀತಿಯಲ್ಲಿ ಕ್ರೈಸ್ಟ್ ಲೈಕ್ ನಮ್ಮಲ್ಲಿ ಆಗಬೇಕು. ಹಲ್ಲೆಲೂಯಾ. ನಮಗೆ ಚೆನ್ನಾಗಿದ್ದರೆ ನಾವು ಪ್ರೀತಿಸ್ತೀವಿ, ಮನುಷ್ಯನ ಸ್ವಭಾವ. ಹಲ್ಲೆಲೂಯಾ. ನಮ್ಗೆ ಇಷ್ಟ ಆಗಲಿಲ್ವಾ, ಡಿಲೀಟ್. ಆದರೆ ದೇವ್ರದ್ದು ಹಾಗಿಲ್ಲ. ತನ್ನನ್ನೇ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ. ಸೊ ಡೆಡಿಕೇಟೆಡ್ ಲವ್, ದಟ್ ಈಸ್ ಡೆಡಿಕೇಟೆಡ್ ಲವ್. ವೆದರ್ ಯು ಲವ್ ಮಿ ಆರ್ ನಾಟ್, ಐ ಲವ್ ಯು. ಅದು ಸಮರ್ಪಣೆಯುಳ್ಳ ಪ್ರೀತಿ. ಸೊ ನಾವು ಕೂಡ, ಹಲ್ಲೆಲೂಯಾ, ನಮಗೆ ಇಷ್ಟ ಆಗುತ್ತೋ ಇಲ್ವೋ, ನಮಗೆ ನೋವೇ ಕೊಟ್ಟರು ನಮ್ಮವ್ರನ್ನ ನಾವು ಪ್ರೀತಿಸಲಿಕ್ಕೆ, ಅಣ್ಣ ತಮ್ಮನ್ನ ಪ್ರೀತಿಸಲಿಕ್ಕೆ, ಅಕ್ಕ ತಂಗಿನ ಪ್ರೀತಿಸಲಿಕ್ಕೆ, ತಂದೆ ತಾಯಿನ ಪ್ರೀತಿಸಲಿಕ್ಕೆ, ನಮ್ಮ ಜೊತೆ ಇರುವವ್ರನ್ನ ಪ್ರೀತಿಸಲಿಕ್ಕೆ, ಆ ಲೆವೆಲ್, ಕ್ರಿಸ್ತನ ಲೆವೆಲ್ನ ಪ್ರೀತಿಗೆ ಜೀಸಸ್ ನಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ. ಇವತ್ತು ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಇವ್ರು ನನಗೆ ನೋವೇ ಕೊಟ್ಟಿದ್ದಾರೆ, ಇವ್ರು ನನಗೆ ತುಂಬ ಬೇಜಾರೇ ಮಾಡ್ತಾಯಿದ್ದಾರೆ, ಸ್ಟಿಲ್ ಐ ಲವ್ ಯು. ಇದು ಬಹಳ ಕಷ್ಟ. ಇದು ಬಾಯಲ್ಲಿ ಹೇಳಲಿಕ್ಕೆ ಸುಲಭ, ಆದರೆ ಬಹಳ ಕಷ್ಟ ಇದೆ. ಹಲ್ಲೆಲೂಯಾ. ಇವತ್ತು ದೇವ್ರ ಹತ್ರ ನಾವು ಕೇಳಬೇಕು, ಅಪ್ಪ ನೀನು ನಮ್ಮನ್ನು ಹೇಗೆ ಪ್ರೀತಿಸಿದೆ. ಕಡು ಪಾಪಿ ನಾನಾಗಿದ್ದಾಗಿಯೂ ನನ್ನನ್ನು ಪ್ರೀತಿಸಿದೆ. ನಾನು ಪಾಪಿಯಾಗಿದ್ದಾಗಲೂ ಸಹ ನನ್ನನ್ನು ನೀನು ಪ್ರೀತಿಸ್ತೀಯಲ್ಲ. ನನಗೂ ಅದೇ ಮನಸ್ಸು, ಅದೇ ಸ್ವಭಾವ, ಅದೇ ಮೆಚ್ಯೂರಿಟಿ ನನಗೂ ಕೊಡಪ್ಪ. ಹಲ್ಲೆಲೂಯಾ. ಜಸ್ಟ್ ಒಂದು ಸಣ್ಣ ಪ್ರಾರ್ಥನೆ ಮಾಡಿ ಮುಂದೆ ಹೋಗೋಣ. ತಂದೆ, ನೀನು ಪ್ರೀತಿಸಿದ ಹಾಗೆ ಪ್ರಕಾರವೇ ನಾವು ಪ್ರೀತಿಸಬೇಕು. ಆ ಲೆವೆಲ್ಗೆ ನಮ್ಮನ್ನು ಪೂರ್ಣತೆಗೆ ತಗೊಂಡೋಗಪ್ಪ. ಥ್ಯಾಂಕ್ ಯು ಲಾರ್ಡ್. ದೇವರ ಪೂರ್ಣತೆಗೆ, ಪರಿಪೂರ್ಣತೆ ಮಟ್ಟಿಗೆ ನಮ್ಮನ್ನು ಪೂರ್ಣತೆ ಕಡೆಗೆ ತಗೊಂಡೋಗು. ನೀವು ಹೇಗೆ ಪ್ರೀತಿಸಿದ್ರೋ ಅದೇ ರೀತಿ ನಾವು ಸಹ ನಮಗೆ ಕೇಡು ಮಾಡುವವ್ರನ್ನೂ ಪ್ರೀತಿಸಲಿಕ್ಕೆ, ನಮಗೆ ನೋವು ಕೊಡುವವ್ರನ್ನೂ ಪ್ರೀತಿಸಲಿಕ್ಕೆ, ನಮ್ಮ ಜೊತೆಯಲ್ಲಿರುವವ್ರನ್ನ ಪ್ರೀತಿಸಲಿಕ್ಕೆ, ಕರ್ತನೆ ವೇದನೆ ಸಂಕಟ ಕೊಟ್ಟರೂ ಸಹ ಕರ್ತನೆ ಅವ್ರನ್ನ ಪ್ರೀತಿಸಲಿಕ್ಕೆ ಆ ಮೆಚ್ಯೂರಿಟಿನ ಕೊಡಪ್ಪ, ಆ ಪರಿಪಕ್ವತೆನ ಕೊಡಪ್ಪ. ನನಗೆ ಕೊಡು ಸ್ವಾಮಿ, ಸಾಕಾಗಲ್ಲಪ್ಪ, ನನಗೆ ಕೊಡಪ್ಪ. ನನ್ನ ಜೊತೆ ಇರುವ ಪ್ರತಿಯೊಬ್ಬರಿಗೂ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೊಡಪ್ಪ. ಥ್ಯಾಂಕ್ ಯು. ನಿನ್ನ ಹಾಗೆ ನೀನು ಪ್ರೀತಿಸಿದ ಮೇರೆಗೆ ಅದೇ ಪ್ರಕಾರ ನಾವು ಪ್ರೀತಿಸಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ. ಇನ್ನೊಂದು ವಚನವನ್ನು ಓದ್ರಿ. 1 ಯೋಹಾನ 1ನೇ ಅಧ್ಯಾಯ 6ನೇ ವಚನ. 1 ಯೋಹಾನ 1:6. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ. 2:6. 1 ಯೋಹಾನ 2:6. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಹಲ್ಲೆಲೂಯಾ. ಕ್ರಿಸ್ತನು ನಡೆದಂತೆಯೇ ನಾವು ನಡೀಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನು ಹೇಗೆ ನಡ್ಕೊಂಡ್ನೋ ಅದೇ ರೀತಿ ಆ ಮೆಚ್ಯೂರಿಟಿ ಲೆವೆಲ್ಗೆ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಮೊದಲನೇದಾಗಿ ನೋಡಿದೆವು, ಕ್ರಿಸ್ತನು ಪ್ರೀತಿಸಿದಂತೆಯೇ ನಾವು ಕೂಡ ಪ್ರೀತಿಸಲಿಕ್ಕೆ. ಹಲ್ಲೆಲೂಯಾ. ಎರಡನೇದಾಗಿ ಎಫೆಸ 4:32. ಎಫೆಸ 4:32. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. 5ನೇ ಅಧ್ಯಾಯದ 1ನೇ ವಚನ ಕೂಡ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. ಹಲ್ಲೆಲೂಯಾ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ನೀವು ಸಹ ಒಬ್ಬರಿಗೊಬ್ಬರು ಕ್ಷಮಿಸುವವರಾಗಿ ಹಲ್ಲೆಲೂಯಾ ಇರ್ರಿ. ಪ್ರೀತಿಸಬೇಕು. ಎರಡನೇದಾಗಿ ನಾವು ಕೂಡ ಕ್ರಿಸ್ತನು ಹೇಗೆ ಕ್ಷಮಿಸಿದನೋ ಅದೇ ರೀತಿ ನಾವು ಕೂಡ ಕ್ಷಮಿಸಬೇಕು. ಹಲ್ಲೆಲೂಯಾ. ನಮಗೆ ನೋವು ಕೊಟ್ಟಿದ್ದಾರೆ, ನಮಗೆ ವೇದನೆ ಕೊಟ್ಟಿದ್ದಾರೆ, ನಾವು ಕೇಳೋಣಪ್ಪ, ಕ್ಷಮಿಸೋಕ್ಕಾಗ್ತಾ ಇಲ್ಲ, ಅವ್ರು ಮಾಡಿದ ದ್ರೋಹನ ಮರೆಯೋಕ್ಕಾಗ್ತಾ ಇಲ್ಲ, ಬಲ ಕೊಡಪ್ಪ ಅಂತ ಕೇಳುವ. ಹಲ್ಲೆಲೂಯಾ. ನಿನ್ನ ಹಾಗೆ ನಿನ್ನ ಮೆಚ್ಯೂರಿಟಿ ಲೆವೆಲ್ಗೆ ನನ್ನನ್ನು ತಗೊಂಡೋಗಪ್ಪ. ಥ್ಯಾಂಕ್ ಯು. ನಿನಗೆ ಅಷ್ಟು ಕೇಡು ಮಾಡಿದ್ರು, ತಂದೆಯೇ ಇವರನ್ನು ಕ್ಷಮಿಸು, ಇವ್ರು ಏನು ಮಾಡಿದ್ದಾರೆ ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದೆಯಲ್ಲ, ಆ ಬಲ ಕೊಡಪ್ಪ ಅಂತ ಕೇಳೋಣ. ಕೃಪಾ ಸಂಪನ್ನನೇ, ಈ ಬೆಳಗಿನ ಸಮಯದಲ್ಲಿ ನಾವೆಲ್ಲರೂ ಕ್ರಿಸ್ತನ ಪೂರ್ಣತೆ ಮಟ್ಟಿಗೆ ನಮ್ಮನ್ನು ತಗೊಂಡೋಗಬೇಕು, ಕ್ರಿಸ್ತನು ನಡೆದಂತೆಯೇ ನಮ್ಮನ್ನು ನಡೆಸಬೇಕು ಅಂತ ಹೇಳಿ ಬೇಡಿಕೊಳ್ತೇವೆ. ಅದರಲ್ಲಿ ಕ್ರಿಸ್ತನು ಪ್ರೀತಿಸಿದ ಹಾಗೆ, ಎರಡನೇದಾಗಿ ಕ್ರಿಸ್ತನು ಕ್ಷಮಿಸಿದ ಹಾಗೆ ನಾವು ಸಹ ಇತರರನ್ನ ಕ್ಷಮಿಸಲಿಕ್ಕೆ ನಮಗೆ ಬಲ ಕೊಡಪ್ಪ. ನಮಗೆ ಬಲ ಸಾಕಾಗಲ್ಲ. ಅವ್ರು ಮಾಡಿದ ತಪ್ಪೇ ಎದ್ದು ಕಾಣ್ತಾ ಇರ್ತದೆ, ಅವರ ದ್ರೋಹ ನಮ್ಮ ಕಣ್ಣೆದುರಿಗೆ ಎದ್ದು ಕಾಣ್ತಾ ಇರ್ತದೆ. ಕರ್ತನೆ, ಆ ದ್ರೋಹವನ್ನೆಲ್ಲ ಕ್ಷಮಿಸಲಿಕ್ಕೆ ನಿನ್ನ ಹೃದಯದ ಲೆವೆಲ್ ನಮಗೂ ಬರಲಿ, ನಿನ್ನ ಮೆಚ್ಯೂರಿಟಿ ಲೆವೆಲ್, ನೀನು ನಡೆದಂಥ ಆ ನಡೆಯ ಲೆವೆಲ್ ನಮಗೂ ಬರಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಮಗೆ ಕೇಡು ಮಾಡಿದವ್ರನ್ನೂ ಸಹ ಕ್ಷಮಿಸಲಿಕ್ಕೆ ಕೃಪೆ ಕೊಡು. ಆ ಕಹಿ ಹೃದಯದಲ್ಲಿ ಇರಬಾರ್ದಪ್ಪ, ಎಲ್ಲ ಮರ್ತೋಗ್ಲಿ. ಅವ್ರು ನನಗೆ ಮಾಡಿದ ಕೆಡುಕೆಲ್ಲವೂ ಸಹ ಎರೇಸ್ ಮಾಡಿಬಿಡು ಸ್ವಾಮಿ, ಎಲ್ಲವನ್ನು ಅಳಿಸ್ಬಿಡಪ್ಪ. ಆ ಒಂದು ಕೆಡುಕು ಯಾವುದು ನನ್ನ ಮನಸ್ಸಿನಲ್ಲಿ ಇರೋದು ಬೇಡ. ಥ್ಯಾಂಕ್ ಯು. ನಿನ್ನ ಹಾಗೆ ನಿನ್ನ ಲೆವೆಲ್ಗೆ ಕರ್ತನೆ ನಾನು ಕೂಡ ಮೆಚ್ಯೂರಿಟಿಗೆ ಬರಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ
ಕ್ರಿಸ್ತನ ಮೆಚ್ಯೂರಿಟಿ ಲೆವೆಲ್ಗೆ, ದೇವರ ಪೂರ್ಣತೆ ಲೆವೆಲ್ಗೆ, ಕ್ರಿಸ್ತನು ಕ್ಷಮಿಸಿದ ಆ ಒಂದು ಕ್ಷಮಾಪಣೆಯ ಲೆವೆಲ್ಗೆ ನಮ್ಮನ್ನು ಕೂಡ ತಗೊಂಡೋಗ್ಬೇಕಂತ ಬೇಡಿಕೊಳ್ತೇವೆ. ನಾವು ಕ್ಷಮಿಸ್ತೇವೆ, ಆದರೆ ನಿನ್ನ ಲೆವೆಲ್ಗೆ ಬರಬೇಕಪ್ಪ, ನಿನ್ನ ಲೆವೆಲ್ಗೆ ನಾವು ಬರಬೇಕು, ನಿನ್ನ ಪೂರ್ಣತೆ ಲೆವೆಲ್ಗೆ ಬರಬೇಕು, ನಮ್ಮ ಒರಿಜಿನಲ್ ಲೆವೆಲ್ಗೆ ನಾವು ಬರಬೇಕು ಸ್ವಾಮಿ. ಹಾಗೇನೇ ಆ ಲೆವೆಲ್ನಲ್ಲಿ ನೀವು ಇಟ್ಟಿದ್ರಿ. ಥ್ಯಾಂಕ್ ಯು. ಪ್ರೀತಿಯಲ್ಲಿ ಆ ಒರಿಜಿನಲ್ ಲೆವೆಲ್ನಲ್ಲಿ ನೀವು ಹಾಗೆ ಇಟ್ಟಿದ್ರಿ. ಕರ್ತನಿಗೆ ಕ್ಷಮಿಸುವ ಸ್ವಭಾವದಲ್ಲಿ ನಮ್ಮನ್ನು ಆ ರೀತಿಯಾಗಿ ಇಟ್ಟಿದ್ರಿ. ಥ್ಯಾಂಕ್ ಯು. ಆದರೆ ಪಾಪದ ನಿಮಿತ್ತ ಕಳ್ಕೊಂಡಿದ್ವಿ, ಈಗ ಮತ್ತೆ ನಮಗೆ ಕೊಡಪ್ಪ, ಪುನರ್ಸ್ಥಾಪನೆ ಮಾಡಿಕೊಡಪ್ಪ. ಥ್ಯಾಂಕ್ ಯು. ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಪ್ರಾರ್ಥನೆ ಮಾಡ್ತಾನಲ್ಲ, ಈಗ ನಮಗಾಗಿಯೂ ನಮ್ಮೊಂದಿಗೆ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗಾಗಿಯೂ ನಮ್ಮ ರಾಜ್ಯದ ಜನತೆಗಾಗಿಯೂ ಬೇಡಿಕೊಳ್ತೇವೆ. ಅದನ್ನೇ ಒರಿಜಿನಲ್ ಕರ್ತನೆ, ನಿನ್ನ ಸಾರೂಪ್ಯ, ಕ್ಷಮಿಸುವ ಸಾರೂಪ್ಯ, ಆ ಸಾರೂಪ್ಯವನ್ನು ನಮಗೂ ಕೊಡಪ್ಪ. ಥ್ಯಾಂಕ್ ಯು. ಇದುವರೆಗೆ ನಮ್ಮವರು, ನಮ್ಮ ಆಪ್ತರು, ನಮ್ಮ ಕುಟುಂಬದವರು, ನಮ್ಮ ಬಂಧುಗಳು, ನಮ್ಮ ಕೊಲೀಗ್ಸು, ನಮ್ಮ ಅಧಿಕಾರಿಗಳು ನಮಗೆ ಮಾಡಿದ ದ್ರೋಹ, ಹೃದಯದಲ್ಲಿ ಮಾಡಿದ ಗಾಯ, ಆ ಗಾಯನೆಲ್ಲ ವಾಸಿ ಮಾಡಪ್ಪ. ಥ್ಯಾಂಕ್ ಯು. ಆ ಕಹಿ ಘಟನೆ ಎಲ್ಲ ಮರ್ತೋಗ್ಲಿ. ಆ ಕಹಿ ಘಟನೆ, ಅವ್ರು ಏನು ದ್ರೋಹ ಮಾಡಿದ್ರು ಆ ಘಟನೆ ಸನ್ನಿವೇಶ ಎಲ್ಲವನ್ನು ಅಳಿಸ್ಬಿಡಪ್ಪ. ಥ್ಯಾಂಕ್ ಯು. ಅದು ಯಾವುದು ಮನಸ್ಸಿನಲ್ಲಿ ಬೇಡ. ಥ್ಯಾಂಕ್ ಯು. ಟೇಕ್ ಇಟ್ ಅವೇ ತೆಗೆದಾಕ್ಬಿಡು ಸ್ವಾಮಿ. ನಿನ್ನ ಲೆವೆಲ್ಗೆ ನನ್ನನ್ನು ಕರ್ಕೊಂಡೋಗು. ಥ್ಯಾಂಕ್ ಯು. ನನ್ನ ಜೊತೆ ಪ್ರಾರ್ಥನೆ ಮಾಡುತ್ತಿರುವವ್ರನ್ನ ಕರ್ಕೊಂಡೋಗು ಡ್ಯಾಡಿ. ಟೇಕ್ ಅಸ್ ಟು ದಟ್ ಲೆವೆಲ್, ಯೋರ್ ಮೆಚ್ಯೂರಿಟಿ ಲೆವೆಲ್. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 48ನೇ ವಚನ. ಮತ್ತಾಯ 5:48. ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ. ತಂದೆ ಹೇಗೆ ದೋಷವಿಲ್ಲದವರಾಗಿದ್ದಾರೋ ಹಾಗೆ ನಾವು ದೋಷವಿಲ್ಲದವರಾಗಿರುವಂತೆ. 1 ಪೇತ್ರ 1ನೇ ಅಧ್ಯಾಯ 15-16. 1 ಪೇತ್ರ 1:15-16. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಹಲ್ಲೆಲೂಯಾ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಪರಿಶುದ್ಧರಾಗಿರಿ. 16 ಕೂಡ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ. ನೀವು ಪರಿಶುದ್ಧರ ಅಂದರೆ ದೇವರು ಎಷ್ಟರ ಮಟ್ಟಿಗೆ ಪರಿಶುದ್ಧನಾಗಿದ್ದಾನೋ ಅಷ್ಟರ ಮಟ್ಟಿಗೆ ನಾವು ಪರಿಶುದ್ಧರಾಗಬೇಕು. ಹಲ್ಲೆಲೂಯಾ. ಅದಕ್ಕೆ ನಮ್ಮನ್ನು ಕರೆದಿದ್ದಾನೆ. ದಿನದಿಂದ ದಿನ ಪರಿಶುದ್ಧತೆ ಮೇಲೆ ಪರಿಶುದ್ಧತೆಗೆ ನಮ್ಮನ್ನು ಕರೀತಾ ಇದ್ದಾನೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಇದೆಲ್ಲ ಆಗ ಕೆಲಸನ ಅಂತ ಜನ ಯೋಚನೆ ಮಾಡ್ಬೋದು. ಆದರೆ ದೇವ್ರು ಕರೆದಿರೋದೇ ಅದಕ್ಕೆಲ್ಲ. ಖಂಡಿತ ಆತನೇ ನಮಗೆ ಕೃಪೆ ಕೊಡ್ತಾನೆ. ಅದಕ್ಕೆ ಪೌಲನು ಪ್ರಾರ್ಥನೆ ಮಾಡೋದು, ಆ ಪೂರ್ಣತೆ ಮಟ್ಟಕ್ಕೆ ನೀವು ಬರಬೇಕು. ಹಲ್ಲೆಲೂಯಾ. ದೇವರು ಪರಿಶುದ್ಧನಾಗಿರುವ ಆ ಲೆವೆಲ್ಗೆ, ಯಾಕಂದರೆ ನಾವು ಆತನ ಬಳಿಗೆ ಹೋಗಬೇಕಾದ್ರೆ ಆ ಪೂರ್ಣತೆಗೆ ಬರಬೇಕು. ಇದು ಸೈತಾನನ ತಂತ್ರ. ಇದೆಲ್ಲ ಬಿಟ್ಟಿರೋಕ್ಕಾಗತ್ತಾ? ಇದು ಯಾವುದು? ಸೈತಾನನ ವಂಚನೆ. ಖಂಡಿತ ಖಂಡಿತ ಸಾಧ್ಯ. ನಮ್ಮ ಸ್ವಂತ ಬಲದಿಂದಲ್ಲ, ಕರ್ತನ ನಮ್ಮನ್ನು ಬಲಪಡಿಸಲಿಕ್ಕೆ ಬಲಪಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದಕ್ಕೆ ಪೌಲನು ಹೇಳೋದು ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಅಲ್ಲಿ ಆತನ ಬಲ ತಗೊಂಡು ನಾವು ಖಂಡಿತವಾಗ್ಲೂ ಪರಿಶುದ್ಧವಾಗಿ ಬಾಳಲಿಕ್ಕೆ ಸಾಧ್ಯ. ಆಗಲ್ಲ ಅಂತ ನೆನೆಸ್ಬೇಡ್ರಿ. ನಮ್ಮಿಂದ ಆಗಲ್ಲ. ನಮ್ಮನ್ನು ಬಲಪಡಿಸಲಿಕ್ಕೆ ಪರಿಶುದ್ಧ ಆತ್ಮನು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ಸಕಲ ಸರ್ವಾಯುಧಗಳನ್ನು ನಮಗೆ ಕೊಡ್ತಾ ಇದ್ದಾನೆ. ನಾವು ಎಲ್ಲ ರೀತಿಯಿಂದಲೂ ಬಲಪಡಿಸಲ್ಪಟ್ಟು ನಿಶ್ಚಯವಾಗಿ ದೇವರ ಹಾಗೆ ಆಗಲಿಕ್ಕೆ ದೋಷವಿಲ್ಲದವರಾಗಿ, ಪರಲೋಕದಲ್ಲಿರುವ ತಂದೆ ದೋಷವಿಲ್ಲದವರಾಗಿರುವಂತೆ ನಾವು ದೋಷವಿಲ್ಲದವರಾಗಿ ಆಗಲಿಕ್ಕೆ ಸಾಧ್ಯ. ಅದರ ಕಡೆಗೆ ನಾವು ಹೆಜ್ಜೆ ಇಡುವ. ನೆಗೆಟಿವ್ ಆಲೋಚನೆ ಬೇಡ. ಕೆಲವರು ತಲಾಟೆ ಪ್ರಶ್ನೆಗಳು ಕೇಳ್ತಾರೆ, ತೋರಿಸಿ ಮತ್ತೆ ಹಾಗೆ ಮಾಡಿ ಮತ್ತೆ ಅಂಥೇಳಿ. ನಮಗೆ ಅದೆಲ್ಲ ಬೇಡ. ಯಾರು ಪರಿಪೂರ್ಣರಿಲ್ಲ. ಆದರೆ ಪೂರ್ಣತೆ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದೀವಿ. ಸೈತಾನು ಇಲ್ಲ, ಯಾರೂ ಇಲ್ಲ, ನೀನು ಮಾತ್ರ ಸಾಧ್ಯನಾ ಅಂತ ಹೇಳಿ ನಮ್ಮನ್ನು ಕೂಡ ಹಿಂದಕ್ಕೆ ರಿಟರ್ನ್ ಕಳ್ಸೋಕ್ಕೆ ನೋಡ್ತಾ ಇದ್ದಾನೆ. ಕೆಲವರು ಜನರನ್ನ ದಿಕ್ಕು ತಪ್ಪಿಸ್ಬಿಡ್ತಾರೆ.
ಏನಾದರೂ ಬೆನಿಫಿಟ್ ಸಿಗುತ್ತೆ, ಆಫೀಸ್ಗೆ ಹೋಗಿ ಏನೋ ಕೊಡ್ತಾ ಇದ್ದಾರಂತೆ, ಪಂಚಾಯತಿಲಿ ಏನೋ ಲೋನ್ ಕೊಡ್ತಾ ಇದ್ದಾರಂತೆ, ಹೋಗೋಣ ಅಂತ ಹೋಗ್ತಾಯಿದ್ರೆ ಅಲ್ಲಿ ಯಾರೂ ಇಲ್ಲ, ಎಲ್ಲ ಬಾಗಿಲಾಕಿದೆ ಅಂತ ಹೇಳಿ ಹಿಂಗೆ ವಾಪಸ್ ಕಳಿಸ್ಬಿಡ್ತಾರೆ ಕೆಲವರು. ಅರ್ಧ ದಾರಿಯೆಲ್ಲ ವಾಪಸ್ ಕಳಿಸ್ಬಿಡ್ತಾರೆ. ಅದೇ ರೀತಿ ಸೈತಾನು ನಮ್ಮನ್ನು ಕೂಡ ವಾಪಸ್ ಕಳಿಸ್ತಾ ಇದ್ದಾನೆ, ಇದೆಲ್ಲ ಆಗ ಕೆಲಸವಾ, ನೀವು ಹೋಗಿ ಮನೆಗೆ ಅಂತ ಹೇಳಿ. ಇವತ್ತು ನಾವು ಹೇಳಬೇಕು, ಇಲ್ಲ, ಸಾಧ್ಯ, ನಿಶ್ಚಯವಾಗಿ ಕರ್ತನು ನನ್ನನ್ನು ಪೂರ್ಣತೆ ಕಡೆಗೆ ನಡೆಸಲು ಶಕ್ತನು. ನನ್ನ ಬಲದಿಂದ ಅಲ್ಲ, ಕರ್ತನು ನನ್ನನ್ನು ಪಾಪದಿಂದ ಪೂರ್ಣ ಬಿಡುಗಡೆಯಾಗಿ ಪರಿಪೂರ್ಣತೆಗೆ ನಡೆಸಲಿಕ್ಕೆ ಶಕ್ತನು. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ, ನಾವು ದೋಷವಿಲ್ಲದವರಾಗಿ ಅದು ನಿನ್ನ ಹಾಗೆ, ನಿನ್ನ ಮಟ್ಟಕ್ಕೆ, ನಿನ್ನ ಲೆವೆಲ್ಗೆ ಪರಿಶುದ್ಧರಾಗಿ, ಅದರಲ್ಲೂ ನಿನ್ನ ಲೆವೆಲ್ಗೆ ಪರಿಶುದ್ಧರಾಗಿ, ನಿನ್ನ ಹೋಲಿಕೆಗೆ ತಕ್ಕ ಹಾಗೆ ಅಲ್ವಾ ನಮ್ಮನ್ನು ಮಾಡಿದ್ದು. ಥ್ಯಾಂಕ್ ಯು. ಆ ಒರಿಜಿನಲ್ ಲೆವೆಲ್ಗೆ ಥ್ಯಾಂಕ್ ಯು. ನಿನ್ನ ಆ ಹೋಲಿ ಸಾರೂಪ್ಯಕ್ಕೆ ತಕ್ಕ ಹಾಗೆ ಥ್ಯಾಂಕ್ ಯು. ನಮಗೆ ಆ ಒರಿಜಿನಲ್ನ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ಒಂದು ಸಣ್ಣ ಪ್ರಾರ್ಥನೆ ಕೇಳಿಯಪ್ಪ, ನನಗೆ ಬಿಡುಗಡೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ಪರಿಶುದ್ಧತೆಯಲ್ಲಿ ಪೂರ್ಣತೆ ಕಡೆಗೆ, ಇನ್ನೂ ಪೂರ್ಣತೆ ಕಡೆಗೆ, ನಿನ್ನ ಹಾಗೆ ನೀನು ಹೇಗೆ ಪರಿಶುದ್ಧ ಆಗಿದೆಯೋ ಆ ಪರಿಶುದ್ಧತೆ. ಹಲ್ಲೆಲೂಯಾ. ನೀನು ಹೇಗೆ ಕರ್ತನೆ ದೋಷವಿಲ್ಲದವನಾಗಿದೆಯೋ ಆ ಲೆವೆಲ್ಗೆ ನನ್ನನ್ನು ತಗೊಂಡೋಗು. ನನ್ನ ಪೂರ್ಣತೆ ಕಡೆಗೆ ನನ್ನನ್ನು ನಡೆಸಪ್ಪ. ಸೈತಾನ್ನ ವಂಚನೆ ಮಾತುಗಳನ್ನು ಕೇಳಿ, ದುರ್ಮಾರ್ಗದಲ್ಲಿರುವವರ ದುರಾಲೋಚನೆ ಕೇಳಿ ನಾನು ಕರ್ತನೆ ನನ್ನ ಆತ್ಮಿಕ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ಕೋಬಾರ್ದು. ನಾನು ಪೂರ್ಣತೆ ಹೊಂದಲಿಕ್ಕೆ ಸಾಧ್ಯ. ನಾನು ಪೂರ್ಣತೆ ಕಡೆಗೆ ಹೆಜ್ಜೆ ಇಡ್ತಾ ಇದ್ದೀನಿ. ನಾನು ಪರಿಶುದ್ಧತೆ ಕಡೆಗೆ ಹೆಜ್ಜೆ ಇಡ್ತಾ ಇದ್ದೀನಿ. ದೇವರು ಪರಿಶುದ್ಧನಾಗಿ ಹೇಗಿದ್ದಾನೋ ಅಷ್ಟರ ಮಟ್ಟಿಗೆ ಪರಿಶುದ್ಧನಾಗಲಿಕ್ಕೆ ನಾನು ಮುಂದೆ ಸಾಗ್ತಾ ಇದ್ದೇನೆ. ಓ ಹಲ್ಲೆಲೂಯಾ. ಅಪ್ಪ, ನನ್ನ ಕರ ಹಿಡಿದು ನಡೆಸು, ನನ್ನನ್ನು ಕರ ಹಿಡಿದು ನಡೆಸು. ಎಲ್ಲ ಲೋಕದ ಮಲಿನತ್ವಕ್ಕೆ ತಪ್ಪಿಸು ಸ್ವಾಮಿ. ಜನ ಎಲ್ಲ ಮಾಡ್ತಾರೆ ಅಂತ ಹೇಳಿ ನಾನು ಮಾಡಬಾರ್ದಪ್ಪ. ಕರ್ತನೇ, ನನ್ನನ್ನು ಶುದ್ಧ ಜೀವಿತದಲ್ಲಿ ನನ್ನ ನಡೆಸಪ್ಪ. ಕರ ಹಿಡಿದು ನಡೆಸು. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರನ್ನು ಪರಿಶುದ್ಧತೆಯಲ್ಲಿ ನಡೆಸು ಸ್ವಾಮಿ. ಕರ್ತನೇ, ನಿನ್ನ ಹಾಗೆ ದೋಷವಿಲ್ಲದವರಾಗಿರುವಂತೆ ನಿನ್ನ ಲೆವೆಲ್ಗೆ ನಡೆಸಪ್ಪ. ನಿನ್ನ ಹೋಲಿಕೆಗೆ ತಕ್ಕಂತೆ ನಮ್ಮನ್ನು ನಡೆಸು. ಆ ಲೆವೆಲ್ನ ಹೊರಗೆ ನಮ್ಮನ್ನು ನಡೆಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪರಲೋಕದ ತಂದೆ ಪರಿಶುದ್ಧನಾಗಿದೆಯಲ್ಲ ಆ ಲೆವೆಲ್ವರೆಗೆ, ಯಾಕಂದರೆ ಆ ಸಾರೂಪ್ಯದಲ್ಲಿ, ಆ ಪರಿಶುದ್ಧ ಸಾರೂಪ್ಯದಲ್ಲಿ ತಾನೇ ನೀನು ಸೃಷ್ಟಿ ಮಾಡಿದೆ. ಥ್ಯಾಂಕ್ ಯು. ಅದೇ ಒರಿಜಿನಲ್ ನಿನ್ನ ಸಾರೂಪ್ಯ ನಮ್ಮಲ್ಲಿ ಮತ್ತೆ ಬರಲಿ. ಅದಕ್ಕೆ ನಮ್ಮನ್ನು ನಡೆಸು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ. ಥ್ಯಾಂಕ್ ಯು. ನಿಮ್ಮ ಕೃಪೆಗಳ ಹಸ್ತಕ್ಕೆ ಒಪ್ಪಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ.